ಚಿಕ್ಕಬಳ್ಳಾಪುರ ನಗರಸಭೆ ಸ್ಥಾಯಿ ಸಮಿತಿ ರಚನೆ ಮಾಡುವ ಸಂಬಂಧ ಜುಲೈ 2ರಂದು ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಬೇಕಿತ್ತು. ಆದರೆ ವಿಷಯಗಳು ಹೆಚ್ಚಾಗಿ ಸಮಯ ಮೀರಿದ ಕಾರಣ ಸ್ಥಾಯಿ ಸಮಿತಿ ರಚನೆ ಬಗ್ಗೆ ಸಭೆಯಲ್ಲಿ ಯಾವುದೇ ಚರ್ಚೆಯಾಗಲಿಲ್ಲ. ಆದರೂ ಹಿರಿಯ ಸದಸ್ಯ ಎಸ್.ಎಂ. ರಫೀಕ್ ಅವರು ಕೆಲವರ ಪಟ್ಟಿಯನ್ನು ರಹಸ್ಯವಾಗಿ ಪೌರಾಯುಕ್ತರಿಗೆ ನೀಡಿ ಅವರನ್ನು ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡುವಂತೆ ಸೂಚಿಸಿದ್ದರು ಎಂಬ ಆರೋಪಗಳು ಕೇಳಿಬಂದವು. ಇದನ್ನು ವಿರೋಧಿಸಿ ಸದಸ್ಯ ಮಠಮಪ್ಪ ಸೇರಿದಂತೆ ಹಲವು ಸದಸ್ಯರು ಪೌರಾಯುಕ್ತರಿಗೆ ದೂರು ಸಲ್ಲಿಸಿದ್ದರು. ಇದೀಗ ಹೊಸ ಪಟ್ಟಿ ಸಿದ್ಧಪಡಿಸಿರುವ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಅದಕ್ಕೆ ಒಪ್ಪಿಗೆ ಪಡೆಯುವಲ್ಲಿಯೂ ಯಶಸ್ವಿಯಾಗಿದ್ದಾರೆ. ನೂತನ ಪಟ್ಟಿಯಲ್ಲಿ 1ನೇ ವಾರ್ಡಿನ ಎಸ್. ಸುಮಾ, 3ನೇ ವಾರ್ಡಿನ ಶಕೀಲಾ ಬಾನು, 6ನೇ ವಾರ್ಡಿನ ರುಕ್ಮಿಣಿ ಟಿವಿ, 7ನೇ ವಾರ್ಡಿನ ಸತೀಶ್, 8ನೇ ವಾರ್ಡಿನ ದೀಪಾ ಬಿಕೆ, 11ನೇ ವಾರ್ಡಿನ ಆರ್. ಮಂಜುಳಮ್ಮ, 26ನೇ ವಾರ್ಡಿನ ಸಿಜೆ ಭಾರತೀದೇವಿ, 28ನೇ ವಾರ್ಡಿನ ಎನ್.ಎಸ್. ಚಂದ್ರಶೇಖರ್, 29ನೇ ವಾರ್ಡಿನ ಸಿ. ವೆಂಕಟೇಶ್ ಮತ್ತು 31ನೇ ವಾರ್ಡಿನ ಜಿ.ಕೆ. ಜಯಲಕ್ಷ್ಮಿ ಸೇರಿ ಒಟ್ಟು 11 ಮಂದಿ ಸದಸ್ಯರನ್ನು ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆಗೆ ಪೌರಾಯುಕ್ತರು ಒಪ್ಪಿಗೆಯೂ ಸಿಕ್ಕಿದ್ದು, ಇದೇ ಸದಸ್ಯರು ಸ್ಥಾಯಿ ಸಮಿತಿ ಸದಸ್ಯರಾಗಿದ್ದಾರೆ ಎಂದು ಘೋಷಣೆಯೂ ಮಾಡಲಾಗಿದೆ. ಆದರೆ ಈ ಪಟ್ಟಿಯಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 10ನೇ ವಾರ್ಡಿನ ಪಕ್ಷೇತರ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ. ಇದರಿಂದ ಹಿಂದುಳಿದ ಸಮುದಾಯಗಳಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಬೇಡಿಕೆಗಳು ಹೆಚ್ಚಾಗಿವೆ. 26ನೇ ವಾರ್ಡಿನ ಸದಸ್ಯರಾಗಿರುವ ಭಾರತೀ ದೇವಿ ಅವರು ಬಹಿರಂಗವಾಗಿಯೇ ಮಾತನಾಡಿದ್ದು, ತಾವು 3 ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದು ಹಿರಿಯ ಸದಸ್ಯರಾಗಿದ್ದೇನೆ. ಅಲ್ಲದೆ ಹಿಂದುಳಿದ ಬೆಸ್ತ ಸಮುದಾಯಕ್ಕೆ ಸೇರಿದವರಾಗಿದ್ದು ಸಂಸದ ಡಾಕ್ಟರ್ ಕೆ. ಸುಧಾಕರ್ ಅವರು ತಮ್ಮನ್ನು ಗುರುತಿಸಿ ಅಧ್ಯಕ್ಷ ಸ್ಥಾನ ನೀಡುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ನಾನು 3 ಸಲ ಸದಸ್ಯರಾಗಿದ್ದೀನಿ. 25, 27, 26ರಲ್ಲಿ ಆಗಿದ್ದೀನಿ. ಈಗ ನನಗೂ ಸ್ಥಾಯಿ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ಸುಧಾಕರಣ್ಣ ಅವರು MP ಸುಧಾಕರಣ್ಣ ಅವರು ಎಲ್ಲ ಸಮುದಾಯನೂ ಗುರುತಿಸಿ ಎಲ್ಲರಿಗೂ ಒಂದೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಈಗ ಅವ್ರ ಮೇಲೆ ನನಗೊಂದು ಭರವಸೆ ಇದೆ. ನಮ್ಮ ಬೆಸ್ತ ಜಾತಿಯಿಂದ ನಾನು 3 ಟರ್ಮು ನಾನು ಕೌನ್ಸಿಲರ್ ಸಭೆಯಲ್ಲಿ ನಾನು ಲೇಡಿ ಕೌನ್ಸಿಲರ್ ಆಗಿದ್ದೀನಿ. ನಾನು ಸೀನಿಯಾರಿಟಿಯಲ್ಲಿದ್ದೀನಿ. ನನಗೂ ಅವರು ಒಂದು ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತ ಅವ್ರ ಮೇಲೆ ನನಗೆ ತುಂಬ ಭರವಸೆ ಇದೆ. ಅಭಿವೃದ್ಧಿ ಮಾಡೋಣ. ಸ್ಥಾಯಿ ಸಮಿತಿಯಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಈಗ ಪ್ರೆಸಿಡೆಂಟ್ ಸ್ಥಾನಕ್ಕೆ ಅವ್ರಿಗೇನು ಬರುತ್ತೆ, ವೈಸ್ ಪ್ರೆಸಿಡೆಂಟ್ಗೆ ಏನು ಬರುತ್ತೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲಿ ನಮ್ಮ ರೂಲ್ಸು ರೆಗ್ಯುಲೇಷನ್ ಏನಿದೆ ಅದರಲ್ಲಿ ನೋಡಿಕೊಂಡು ಜನಕ್ಕೆ ಆದಷ್ಟು ಸೇವೆ ಮಾಡಬೇಕು ಅನ್ನೋದು ನನಗೆ ಭಾಳ ಆಸೆ ಇದೆ. ಈಗ 3 ಟರ್ಮಿಂದಲೂ ಜನಗಳಲ್ಲಿ ಬೆಳೆದವಳು ನಾನು. ಜನಸೇವೆ ಜನಾರ್ದನ ಸೇವೆ ಅಂತ ಅಂದ್ಬಿಟ್ಟು ಜನಗಳಲ್ಲೇ ನಂಬ್ಕೊಂಡು ಬಂದಿರೋಳು. ಅವರು ನಮ್ಮನ್ನು ಗುರುತಿಸಿ ನಮ್ಮ ಕೆಲಸ ಕಾರ್ಯಗಳನ್ನ ಗುರುತಿಸಿ ನಮ್ಮನ್ನು ಮುಂದೆ ತರ್ತಾ ಇದ್ದಾರೆ. ಈ ನಡುವೆ 20ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ನರಸಿಂಹಮೂರ್ತಿ ಪ್ರಸ್ತುತ ಆಯ್ಕೆ ಮಾಡಿರುವ ಪಟ್ಟಿಯೇ ಸರಿಯಿಲ್ಲ, ಈ ಪಟ್ಟಿಯನ್ನು ರದ್ದು ಮಾಡಿ ನೂತನವಾಗಿ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಪ್ರಸ್ತುತ ಸಮಿತಿ ಸದಸ್ಯರ ಪಟ್ಟಿ ಕಾಂಗ್ರೆಸ್ ಸದಸ್ಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗುವ ಜೊತೆಗೆ ಬಿಜೆಪಿಯಲ್ಲಿ ರೆಬೆಲ್ ಆಗಿದ್ದ ಸದಸ್ಯರಲ್ಲಿಯೂ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವರನ್ನು ಮಾಡಲು ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎನ್ನಲಾಗಿದ್ದು, ಇದೀಗ ಭಾರತೀ ದೇವಿ ಅವರ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವುದು ಆಡಳಿತ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಪ್ರಸ್ತುತ ಸ್ಥಾಯಿ ಸಮಿತಿ ಅಧ್ಯಕ್ಷರೆಂದು ಬಿಂಬಿಸಲಾಗುತ್ತಿರುವ ಸುಬ್ರಹ್ಮಣ್ಯಾಚಾರಿ ಅವರು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರಾಗಿದ್ದು, ಇದೇ ಸಮುದಾಯದಿಂದ ಎ.ಬಿ. ಮಂಜುನಾಥ್ ಅವರು ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಆದರೆ ಭಾರತೀ ದೇವಿ ಅವರು ಹಿಂದುಳಿದ ಬೆಸ್ತ ಸಮುದಾಯಕ್ಕೆ ಸೇರಿದವರಾಗಿದ್ದು 3 ಬಾರಿ ಸದಸ್ಯರಾಗಿ ಹಿರಿಯ ಸದಸ್ಯರೂ ಆಗಿದ್ದಾರೆ. ಹಾಗಾಗಿ ಸಂಸದರು ತಮ್ಮ ಹಿರಿತನ ಗುರುತಿಸಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿರುವುದು ಇದೀಗ ಆಡಳಿತ ಪಕ್ಷದಲ್ಲಿ ಸಮಸ್ಯೆಗೆ ಕಾರಣವಾಗಿದೆ. ಅಲ್ಲದೆ ಈ ಹಿಂದಿನ ಪಟ್ಟಿಯಲ್ಲಿದ್ದ ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಎ.ಬಿ. ಮಂಜುನಾಥ್, ಕಾಂಗ್ರೆಸ್ ಸದಸ್ಯರಾದ ಅಂಬರೀಶ್, ನರಸಿಂಹಮೂರ್ತಿ ಸೇರಿದಂತೆ ಹಲವು ಪ್ರಮುಖರ ಹೆಸರುಗಳನ್ನು ಕೈಬಿಟ್ಟಿರುವುದು ಹಲವು ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಪ್ರಸ್ತುತ ಆಯ್ಕೆ ಪಟ್ಟಿಯೇ ಅಂತಿಮವಾಗಲಿದೆಯಾ ಅಥವಾ ಮತ್ತೆ ಬದಲಾವಣೆಯಾಗಲಿದೆಯಾ, ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗುತ್ತದೆ ಎಂಬ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ದೊರೆಯಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.